ಪ್ರತಿಯೊಂದು ಸರ್ ಅದರಲ್ಲಿ ಈಗ ನಾವು ಸಗಣಿ ಈಗ ನನಗೆ 100 ಲೀಟ್ರ್ ಬೇಕು, ಇಲ್ಲ 200 ಲೀಟ್ರ್ ಬೇಕು. ಇದು 5000 ಲೀಟ್ರು ಕೆಪಾಸಿಟಿ ಸರ್. ದಿಸ್ ಈಸ್ ಬೆಸ್ಟ್ ಸರ್. ನಾನು ಕಂಡಂಗೆ ನಂಬರ್ 1 ಅಂತ ನಾನು ಅನ್ಬೋದು. ನನ್ನ ಸ್ವಂತ ಅನುಭವ. ನಾನು ಯಾರಿಗೂ ಬೇರೆಯವ್ರಿಗೆ ಇದು ಮಾಡಲ್ಲ, ತಗೊಳ್ಳಿ ಅಂತಲ್ಲ, ನನ್ನ ಸ್ವಂತ ಅನುಭವ. ನೀವು ಅದನ್ನು ಸ್ವಂತ ನೋಡಬೇಕು, ಆವಾಗ ಗೊತ್ತಾಗುತ್ತೆ ಎಷ್ಟು ಉಳಿತಾಯ ಆಗ್ತಾನೆ, ರೈತ ಹೆಂಗೆ ಬದುಕ್ತಾನೆ, ಎಷ್ಟು ಆರೋಗ್ಯವಾಗಿ ಇರ್ತಾನೆ, ಮತ್ತು ಮುಖ ಎಷ್ಟು ಗ್ಲೋ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ನೀರಲ್ಲೇ ಪ್ರತಿಯೊಂದು ಪಾಸ್ ಆಗುತ್ತೆ. ನೀವು ಬೇರೆ ಯೂರಿಯಾ ಅದು ಇದು ಹಾಕಿದ್ರೂ ಕಟ್ಕೋಬೋದು, ಇದು ಕಟ್ಕೊಳ್ಳಲ್ಲ ನೋಡಿ. ಅಷ್ಟು ಪ್ರೊಸೆಸ್ ಆಗುತ್ತೆ. ಆ ಸ್ಮೆಲ್ ನೋಡಿ, ನಿಜವಾದ ಜೀವಾಮೃತ ಅಂದರೆ ಇದು. ನಮಸ್ಕಾರ ಸರ್. ನಮಸ್ತೆ. ನನ್ನ ಹೆಸರು ವರುಣ್ ಅಂತ. ಸೊ ನಮ್ಮ ಕಂಪನಿದು ಅಗ್ರಿ ಲೈಫ್ ಲೈನ್ ಸುರಭಿ ಜೀವ ಸುಧಾ. ಸೊ ಅದ್ರ ಬಗ್ಗೆ ಇದು ಹೆಂಗೆ ನಿಮಗೆ ಉಪಯೋಗ ಆಗ್ತಾ ಇದೆ, ಮತ್ತು ಈಗ ಮುಂದೆ ರೈತರಿಗೆ ಈಗ ಹೋಗ್ಬೇಕಂದ್ರೆ ಅವರಿಗೆ ಹೆಂಗೆ ಉಪಯೋಗ ಆಗ್ಬೋದು, ಮತ್ತು ಯಾವ್ಯಾವ ಬೆಳೆಗೆ ಉಪಯೋಗಿಸ್ಬೋದು, ಮತ್ತು ಇನ್ನು ಏನೇನು ಬೆನಿಫಿಟ್ಸ್ ಇದೆ ಇದ್ರ ಬಗ್ಗೆ ಸೊ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಸರ್, ನನ್ನ ಹೆಸರು ರಮೇಶ್ ಅಂತ. ಎಲ್ಲ VSR ತೋಟ ಅಂತಾರೆ ನಮ್ಮಲ್ಲಿ ಇದೆ ನೋಡಿ. ನಾವು ಆರ್ಗಾನಿಕ್ ಅಂತ ಮಾಡಬೇಕು ಅಂತ ಆಗಿಂದನೂ ಮನಸ್ಸಿಂದನೂ, ಆಗ ನಮ್ಮ ತಂದೆ ಅವೆಲ್ಲ ಮಾಸ್ಟ್ರು, ನಮ್ಮ ತಂದೆನೂ ಅವಾಗೆಲ್ಲ ಈ ಸುಮಾರು ಜಮೀನು ಇರೋದ್ರಿಂದ ಅವಾಗೂ ಸಹ ನಾವು ಇಷ್ಟೊಂದು ಇದಾಗಿ ಬಂದಿರಲಿಲ್ಲ. ಅವಾಗ ಬೂದಿ ಇವೆಲ್ಲ ಮಾಡ್ತಾಯಿದ್ವಿ. ಈಗ ಏನಾಗಿದೆ ಅಂದರೆ ಹೊಸ ಮೆಥಡ್ ನೋಡಿ ನನಗೆ ತುಂಬ ಆಸಕ್ತಿ ಆಯಿತು. ಸುಮಾರು 185 ಜಾತಿ ಹಣ್ಣುಗಳನ್ನು ಹಾಕಿದ್ದೀನಿ. ಹಾಗೆ ಬರ್ತಾ ಕಲೆಕ್ಷನ್ ಮಾಡ್ತು. ಯಾಕೆ ಔಷಧಿ ಹೊಡೆದು ಯಾಕೆ ಮಾಡಬೇಕು, ಆರೋಗ್ಯ ಇಂಪಾರ್ಟೆಂಟು ಅಂದ್ಬಿಟ್ಟು ನಾನೇನು ಮಾಡಿದೆ, ಜೀವಾಮೃತ ಬ್ಯಾಗು ಅಂತ ಅಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಜೀವಾಮೃತ ಹಾಕ್ಸ್ಕೊಂಡೆ ಸರ್. ಮೊದಲು ಡ್ರಮ್ಮಲ್ಲಿ ಮಾಡ್ತಾಯಿದ್ವಿ ನಾವು, ಸಗಣಿ ಬೆಲ್ಲ ಆಗೋಲ್ಲ. ಅದೇನಾಗೋದು ಸ್ವಲ್ಪ ಹಿಂಸೆ ಆಗೋದು. ಒಂದು 10 ಡ್ರಮ್ಮು ಬೆಳಗ್ಗೆ ಸಾಯಂಕಾಲ 3 ಟೈಮು ತಿರುಗಿಸ್ಲೇಬೇಕಾಗಿತ್ತು. ಅದು ಸ್ವಲ್ಪ ಸಮಸ್ಯೆ ಆಗೋದು ನಮ್ಗೆ. ಅಂದರೆ ಸಮಸ್ಯೆ ಅಂದರೆ ಏನಿಲ್ಲ, ಅದೇ ಒಂದು ಕೆಲಸ ಮಾಡಬೇಕಾಯ್ತು, ಎಷ್ಟೇ ಇದೆ ಇದನ್ನು. ಅದಕ್ಕೋಸ್ಕರ ಏನು ಮಾಡಿದೆ, ನಾನು ಈ ಬ್ಯಾಗನ್ನು 5000 ಲೀಟ್ರು ಬ್ಯಾಗನ್ನು ತರಿಸಿ ಇದನ್ನು ವಿಶೇಷವಾಗಿ ನಾನು ಇದನ್ನೆಲ್ಲ ಮಾಡಿಸ್ತೀನಿ ಸರ್. ಇದನ್ನು ಅಂದರೆ ಅತಿ ಹೆಚ್ಚಾಗಿ ಇವಾಗ ಇದನ್ನು ಸಿಂಪಲ್ ಆಗಿ ಬೇಕಾದ್ರೂ ಮಾಡ್ಕೋಬೋದಾಯಿತು, ಇದನ್ನೆಲ್ಲ ಸಿಂಪಲ್ ಆಗಿ ಮಾಡ್ಕೋಬೋದಾಯಿತು. ನಾನು ಯಾಕೆಂದರೆ ನಾವು ಯಾವಾಗಲೂ ಪರ್ಮನೆಂಟಾಗಿ ನಾವು ಇದರಲ್ಲೇ ಜೀವ ಇಟ್ಕೊಂಡಿರೋದು, ಇದರಲ್ಲೇ ಮಾಡೋದ್ರಿಂದ ನಾನು ಸ್ವಲ್ಪ ಹೈಟೆಕ್ ಆಗೋಕ್ಕೆ ಮಾಡಿದ್ದೀನಿ. ಇದನ್ನೆಲ್ಲ ಕೆಳಗಡೆ ಮಟ್ಟ ಮಾಡಿಸಿ, ಕಲ್ಲು ಹಾಕ್ಸಿ, ಇದಕ್ಕೆಲ್ಲ ಇಟ್ಟಿಗೆ ಕಟ್ಟಿಸಿ, ಅದ್ರ ಮೇಲೆ ಮಣ್ಣು ತುಂಬಿಸಿ, ಅದಕ್ಕೆ ಕಾಂಕ್ರೀಟ್ ಹಾಕ್ಸಿ, ಆ ಕಾಂಕ್ರೀಟಲ್ಲೂ ಏನು ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಕಡಪ ಕಲ್ಲು ಹಾಕಿ ಸುಮಾರು 1.5 ಅಡಿ ಸರ್, 1.5 ಅಡಿ ಹೈಟ್ ಇರಬೇಕು. ಇದಕ್ಕಿಂತ 1.5 ಅಡಿ ಸರ್. ಇದು 26 ಅಡಿ ಇದೆ, ಅದು 5 ಅಡಿ ಎಕ್ಸ್ಟ್ರಾ ಇದೆ. ಓಕೆ, ಅದನ್ನು 1.5 ಅಡಿ ಎಕ್ಸ್ಟ್ರಾ ಮಾಡಿದ್ದೇನೆ. ಅದರಲ್ಲಿ ಏನಾಗುತ್ತೆ ಅಂದರೆ ನಾವು ಪ್ರತಿಯೊಂದು ಸರ್ ಅದರಲ್ಲಿ ಈಗ ನಾವು ಸಗಣಿ ಈಗ ನನಗೆ 100 ಲೀಟ್ರ್ ಬೇಕು, ಇಲ್ಲ 200 ಲೀಟ್ರ್ ಬೇಕು. ಇದು 5000 ಲೀಟ್ರು ಕೆಪಾಸಿಟಿ ಸರ್. ನಾನು ಈಗ 100 ಲೀಟ್ರ್ ಬೇಕು, ಇಲ್ಲ 200 ಲೀಟ್ರ್ ಬೇಕು ಅಂದರೆ ತುಂಬ ಅದಕ್ಕೆ ಸರ್ 10 kg ಸಗಣಿ, 5 ಲೀಟ್ರು ಗೋಮೂತ್ರ, ನಾಟಿ ಹಸುದು ಗೋಮೂತ್ರನೇ ಇರಬೇಕು, ಮತ್ತು ಹುಳಿ ಮಜ್ಜಿಗೆ ಹಾಕ್ತೀನಿ. ಮತ್ತು ಇದರದನ್ನೇ ವಾಪಸ್ ರಿಟರ್ನ್ ತೆಗೆದು 10 ಲೀಟ್ರು ರಿಟರ್ನ್ ಕೊಡಬೇಕು. 200 ಲೀಟ್ರ್ ಬೇಕು ಅಂದರೆ 20 ಲೀಟ್ರ್ ಕೊಡಬೇಕಾಗುತ್ತೆ. ಮತ್ತು ಹುಳಿ ಮಜ್ಜಿಗೆ ಹಾಕ್ತೀನಿ. ಮತ್ತು ತರಕಾರಿ ಅದು ಇದು ಕೊಳ್ತಿರೋ ನಮ್ಮ ತೋಟದಲ್ಲಿ ಹಣ್ಣುಗಳು ಇವೆಲ್ಲ ಇರ್ತದೆ, ಬಾಳೆಹಣ್ಣು ಎಲ್ಲ ಪ್ರತಿಯೊಂದೂ ಅದಕ್ಕೆ ಹಾಕ್ತೀನಿ. ಮತ್ತು ಅತಿ ಹೆಚ್ಚಾಗಿ ಏನಂತಂದರೆ ಪಂಪ್ಕಿನ್, ಕುಂಬಳಕಾಯಿ ಹಾಕ್ತೀನಿ. ಅದು ಯಾಕಂದರೆ ಅದು ಭಾರಿ ವಿಶೇಷ. ಅದರಲ್ಲೆಲ್ಲ ಪೀಸ್ ಮಾಡಿ ಜಜ್ಜಿ ಅದನ್ನು ಅದರೊಳಗೆ ಹಾಕ್ತೀನಿ. ಮತ್ತು ಪಟಾಶಿ, ನಮ್ಮಲ್ಲಿ ಬಾಳೆ ಅತಿ ಹೆಚ್ಚಾಗಿ ಗುಂಪು ಬಾಳೆ ಮಾಡಿದ್ದೀನಿ. ಎನಿ ಟೈಮ್ ಯಾವಾಗಾದ್ರೂ ಒಂದೊಂದು ಹೂವು ಇದ್ದೇ ಇರ್ತದೆ, ಒಂದೊಂದು 10-20 ಹೂವು. ಅದನ್ನು ಕೊಚ್ಚಿ ಅದನ್ನು ಹಾಕಿ ಅದನ್ನು ನೀರಲ್ಲಿ ನೋಡಿ, ಈ ಗೇಟ್ ವಾಲಿಂದ ಇದನ್ನು ಆನ್ ಮಾಡಿದ್ರೆ ಇದರೊಳಗಡೆ ಹೋಗುತ್ತೆ. ಆಗ ನಾವೇನು ಮಾಡುತ್ತೆ, ಇವಾಗ ನಾಳೆ ಬಿಟ್ಟಿದ್ದೀರಿ, ನಾಡಿದ್ದು ಅದೇ ಅಷ್ಟೇ ಟೈಮಿಗೆ ಅಲ್ಲಿ 100 ಲೀಟ್ರ್ ಬೇಕು ಅಂದರೆ 100 ಲೀಟ್ರು, 200 ಲೀಟ್ರ್ ಬೇಕು ಅಂದರೆ 200 ಲೀಟ್ರನ್ನ ನಾವು ಇದರಲ್ಲಿ ತೊಗೊಳ್ತೇವೆ. ಅಂದರೆ ಉತ್ತಮ. ಇದು ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡಬೇಕು ಅಂದರೆ 55 ದಿವಸ ಇದಕ್ಕೆ ಸುಮಾರು 3000 ಲೀಟ್ರನ್ನ ನಾವು ನೀರು ತುಂಬಿಸಿ ಇಷ್ಟೇ % ಅಂತ ನಿಲ್ಲಬೇಕಾಗುತ್ತೆ. ಮತ್ತು ಆವಾಗ 80 kg ಸಗಣಿ, ನಾಟಿ ಹಸು ಸಗಣಿ, 150 ಲೀಟ್ರು ಹಸು ಗಂಜಲ, ಮತ್ತು ಹುಳಿ ಮಜ್ಜಿಗೆ 75 ಲೀಟ್ರು, ಮತ್ತು ತರಕಾರಿಗಳು, ವಿಶೇಷವಾಗಿ ತರಕಾರಿ, ಹಳೆ ತರಕಾರಿಗಳು, ಬಾಳೆಹಣ್ಣುಗಳು, ಕುಂಬಳಕಾಯಿಗಳು ಇವೆಲ್ಲ ಒಂದು 10-15 kg ಅದನ್ನು ಹಾಕಿ ಅದನ್ನೆಲ್ಲ ಅಲ್ಲಿ ಡ್ರಮ್ಮಿಂದ ತಿರುಗಿಸಿ ಇದನ್ನು ಸುಮಾರು 3000 ಲೀಟ್ರ್ವರೆಗೂ ಇದನ್ನು ಫಸ್ಟ್ ಸ್ಟಾರ್ಟಿಂಗ್ ತುಂಬ್ತೀರಿ. ಆವಾಗ ಏನಾಗುತ್ತೆ, ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ. 55 ದಿವಸದವರೆಗೂ ತೆಗೆಯೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಅದರಲ್ಲಿ ಇದಾಗಬೇಕು, ಜೀವಾಂಶ ಕಣಗಳು ಅದರಲ್ಲಿ ಉತ್ಪತ್ತಿ ಆಗಬೇಕು. ಮತ್ತು ಅದಕ್ಕೆ ಎಲ್ಲ ಪ್ರತಿಯೊಂದು ಇಲ್ಲಿ ಗ್ಯಾಸು ಬಳ 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 ಅಂತ ಆರುತ್ತೆ. ಆಮೇಲೆ ನಿಮಗೆ ಒಂದು 40 ದಿವಸ 30-35 ದಿವಸ 40 ದಿವಸದೊಳಗೆ ಇಳಿಕೆ ಆಗುತ್ತೆ.
ಇದು ಪೂರ್ತಿ ಇಳಿಕೆ ಆಗುತ್ತೆ. ಆಮೇಲೆ 55 ದಿವಸ ಆದ ಮೇಲೆ ಅದನ್ನು ಡೈಲಿ ನೀವು 100 ಲೀಟ್ರ್ ಬೇಕಾದ್ರೆ 100 ಲೀಟ್ರ್ ತಗೋಬೋದು, 200 ಲೀಟ್ರ್ ಬೇಕು ಅಂದರೆ 200 ಲೀಟ್ರೂ ತಗೋಬೋದು. ಇಲ್ಲ 2 ದಿನ ಬೇಡ ನಮ್ಗೆ ಇವತ್ತು ನಾವು ನಾಡಿ ತೊಗೊಳ್ಳೋಣ ಅಂದರೆ ನೀವು ಹಾಕಿದ್ದನ್ನ 200 ಲೀಟ್ರ್ ಹಾಕಿದ್ರೆ 200 ಲೀಟ್ರು, 100 ಲೀಟ್ರ್ ಹಾಕಿದ್ರೆ 100, 300 ಲೀಟ್ರ್, ಆವಾಗ ಆ ಪ್ರಮಾಣದಲ್ಲೇ ತಗೋಬೇಕು. ಮತ್ತು ಅದನ್ನು ನೀವು ತೊಗೊಂಡಾಗ 10 ಲೀಟ್ರ್ ರಿಟರ್ನ್ ಹಾಕಬೇಕು. ಯಾಕಂದರೆ ಜೀವಾಂಶ ಕಣಗಳು ಅದರಲ್ಲಿರೋದ್ರಿಂದ ಈ ಸಗಣಿ ನಾವು ಬೆಲ್ಲ ಏನೇನು ಹಾಕ್ತೀರೋ ಅದನ್ನು ಅದರೊಳಗೆ ಹಾಕಿ ಇದರೊಳಗೆ ಹಾಕಿ ತಿರ್ಗಾ ಮತ್ತೆ ಕಣಗಳು ಉತ್ಪತ್ತಿ ಆಗುತ್ತೆ. ದಿಸ್ ಈಸ್ ಬೆಸ್ಟ್ ಸರ್. ನಾನು ಕಂಡಂಗೆ ನಂಬರ್ 1 ಅಂತ ನಾನು ಅನ್ಬೋದು. ನನ್ನ ಸ್ವಂತ ಅನುಭವ, ನಾನು ಯಾರಿಗೂ ಬೇರೆಯವ್ರಿಗೆ ಇದು ಮಾಡಲ್ಲ ತಗೊಳ್ಳಿ ಅಂತಲ್ಲ, ನನ್ನ ಸ್ವಂತ ಅನುಭವ. ನಮ್ಮಲ್ಲಿ ಇದನ್ನು ನೋಡಿ ಸ್ವತಃ ದಿನಕ್ಕೆ ಒಂದು 30 ಲೀಟ್ರು, 40 ಲೀಟ್ರು, 50 ಲೀಟ್ರು ಏನೋ ರೋಜಾ ಹೂಕ್ಕೂ ಸಹ ಬಿಡ್ತಾ ಇದ್ದಾರೆ, ಬುಡಕ್ಕೆ ಇದಕ್ಕೆ ಹಾಕ್ತಾ ಇದ್ದಾರೆ. ಅಷ್ಟು ಫೇಮಸ್, ಅಷ್ಟು ಒಳ್ಳೆಯದು. ನೋಡಿ ನಾನು ಸುಮಾರು ಒಂದು 40 ಥರ ತರಕಾರಿ ಹಾಕಿದ್ದೀನಿ. ನೋಡಿ ಸೊಪ್ಪುಗೆ ಬೇರೆ ಥರ ಸಿಸ್ಟಮ್ ಮಾಡಿದ್ದೀನಿ. ಯಾಕಂದರೆ ಇದು ಬಂದಾದಮೇಲೆ ಆಸಕ್ತಿ ನಮಗೆ ಜಾಸ್ತಿ ಆಯಿತು. ಒಂದೊಂದು ಮಡಿಗೂ ಮಡಿ ಪದ್ಧತಿ ಮಾಡಿದ್ದೀನಿ. ಪಾಲಕ್ಕಿಂದ ಹಿಡಿದು ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಗೋಂಗೂರ ಮತ್ತು ಮೆಂತ್ಯ ಸೊಪ್ಪು ಇಂದ ಹಿಡಿದು ಎಲ್ಲ ಥರ ಏನೇನು ಸೊಪ್ಪಿದೆಯೋ ಆ ಸೊಪ್ಪಲ್ಲೂ, ಮತ್ತು ಬೆಂಡೆ ಗಿಡ, ಉಳ್ಳಿ ಗಿಡ, ನಾಟಿ ಉಳ್ಳಿ ಗಿಡ, ಹೀರೆ ಗಿಡ, ಪಡವಲಕಾಯಿ, ಹೀರೆಕಾಯಿ, ಕುಂಬಳಕಾಯಿ, ಬದನೆಕಾಯಿ, ಉದ್ದು ಬದನೆಕಾಯಿ, ದೊಡ್ಡ ಬದನೆಕಾಯಿ, ಪ್ರತಿಯೊಂದು ಮೆಣಸಿನ್ಕಾಯಿ, ಹಸಿ ಮಾಮೂಲಿ ಚಿಲ್ಲಿ ಎಲ್ಲ ಥರನೂ ಸರ್ ಎಲ್ಲ. ಮತ್ತು ಇದರಲ್ಲಿ ಸುಮಾರು 185 ಜಾತಿ ಮೊದಲು ಹಾಕಿದ್ದೆ. ನೋಡ್ತಾ ಇಂಟ್ರೆಸ್ಟ್ ಬಂದು ಈಗ ಇನ್ನೊಂದು 15 ಜಾತಿ ಜಾಸ್ತಿ ಮಾಡಿದ್ದೀನಿ. 200 ಜಾತಿ ಆಗಿದೆ. ಇದೆಲ್ಲ ವಿಶೇಷವಾಗಿ. ಮತ್ತು ಇದು ಮೇಯ್ನ್ ಸರ್, ನಂಬರ್ 1 ಎಷ್ಟು ನಮಗೆ ಇದರಲ್ಲಿದೆ ಅಂದರೆ ನಿಜವಾಗ್ಲೂ ನೀವು ಅದನ್ನು ಸ್ವಂತ ನೋಡಬೇಕು, ಆವಾಗ ಗೊತ್ತಾಗುತ್ತೆ ಎಷ್ಟು ಉಳಿತಾಯ ಆಗ್ತಾನೆ, ರೈತ ಹೆಂಗೆ ಬದುಕ್ತಾನೆ, ಎಷ್ಟು ಆರೋಗ್ಯವಾಗಿರ್ತಾನೆ, ಮತ್ತು ಮುಖ ಎಷ್ಟು ಗ್ಲೋ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ನೀವು ಔಷಧಿ ಹೊಡೆದಾಗ ಪರ ಅಂದರೆ ಮುಖಕ್ಕೆ ಏನೇ ಮಾಡಿದ್ರೂ ಗಾಳಿ ಹೊಡೆಯುತ್ತೆ. ಒಂದು ಚೂರ ಗಾಳಿ ನೆಲಗೆಗೆ ಹೋಯ್ತು ಅಂದ್ರೂ ಡೇಂಜರ್. ಮನುಷ್ಯ ಇವಾಗ ಸಾಯಲ್ಲ, ಇನ್ನು 5 ವರ್ಷ 10 ವರ್ಷ ನೀವೇನೇ ಮಾಸ್ಕ್ ಹಾಕೋಬೋದು, ಏನೇ ಮಾಡೋದು, ಆ ಸ್ಮೆಲ್ಗೆ ಇರೋಕ್ಕಾಗಲ್ಲ. ಈಗ ನಾವು ನೋಡಿ ಇದನ್ನ ಆಗ್ತಾ ಇದೆ, ಆನಂದವಾಗಿ ಅದು ಬಾಯಿಗಾರು ಹೋಗಲಿ ಏನಾರ ಹೋಗಲಿ ಅಷ್ಟು ವಿಶೇಷವಾಗಿರುತ್ತೆ. ಮತ್ತು ಅಷ್ಟು ಗ್ರೋತ್ ಬರುತ್ತೆ. ಮತ್ತು ಟೇಸ್ಟೇ ಚಾಲೆಂಜು. ನೀವು ಯಾರು ಬಂದರೂ ಚಾಲೆಂಜ್ ಸರ್. ಈಗ ನಾವು ಚಾಲೆಂಜ್ ಮಾಡ್ತೀರಿ, ಬೇಕಾದ್ರೆ ಬಂದು ನೋಡಿ 1 ತಿಂಗಳು ಅವ್ರಿಗೆ ಸಂಬಳ ಕೊಡ್ತೀನಿ, ಊಟ ತಿಂಡಿ ಎಲ್ಲ ಕೊಡ್ತೀನಿ, ನೋಡ್ಬೋದು. ಏನು ಬೆಳಿಬೇಕು ಹೇಳಿ ನಾನು ಬೆಳ್ಕೊಡ್ತೀನಿ. ಈಗ ನಮ್ಮಲ್ಲೇ ಸರ್ ಈ ತೋಟದಲ್ಲಿ ನನಗೆ ತರಕಾರಿ ಕೊಡೋಕೆ ಆಗ್ತಾ ಇಲ್ಲ ಆ ಪ್ರೀತಿ ವಿಶ್ವಾಸಕ್ಕೆ. ಯಾಕಂದರೆ ಅಷ್ಟು ನೋಡಿ ಸುಮಾರು ನಾನು ಕೊಡೋರ್ಗೂ ಅಷ್ಟೇ, ನಾನು ದುಡ್ಡುಗೋಸ್ಕರ ಕೊಡ್ತಾರೆ. ನೋಡಿರಿ ಕರೆಕ್ಟ್ ಆಗೈತೇನ್ರಿ, ಸುಮ್ಮನೆ ತೊಗೊಂಡೋಗ್ತೀರೇನ್ರಿ ನೀವು ಅಂತ ಹೇಳ್ತೀನಿ. ಇಲ್ಲ ಸರ್ ನನಗೆ ಇದೇ ಬೇಕು. ಸುಮಾರು ಇಂಡೆಂಡ್ ಆಗೋಗಿವೆ. ಚಕೋತ ಸೊಪ್ಪಿಗೆ ಒಬ್ಬರು ಒಂದು ಸುಮಾರು 4 ಜನಕ್ಕೆ, ಅದಕ್ಕೆ ಒಂದು ನೋಡಿ 4 ಅಡಿ 60 ಅಡಿ ಅವ್ರದ್ದೇ ಅದು. ಸರ್ ನನಗೆ ಇಂಥದ್ದು ಬೇಕು, ಇಂಥ ಸೊಪ್ಪುಗಳು ಬೇಕು ಅಂತಲೇ ಅಷ್ಟೇ ಹಾಕಿದ್ದೀನಿ. ಅವೆಲ್ಲ ಸುಮಾರು ಹಣ್ಣುಗಳು ಅಷ್ಟೇ, ಏನು ಟೇಸ್ಟ್ ಇರುತ್ತೆ. ನಮ್ಮ ಹಲಸು ನೋಡಬೇಕು ನೀವು, ಅದಕ್ಕೆಲ್ಲ ಇಂಡೆಂಟ್ ಸರ್. ಈಗಿನ ನಾವು ಮಾತಾಡೋದಲ್ಲ, ಅಷ್ಟು ಇಂಡೆಂಟ್. ಇಲ್ಲೆಲ್ಲ ಮುಂಚಿದಾಗ ನಿಮ್ಗೇನು ಆ್ಯಕ್ಚುಲಿ ಸಿಗಲ್ಲ. ನಮಗೆ ಒಂದೊಂದ್ಸಲಿ ತಿನ್ನಬೇಕು ಅಂದರೆ ನಾವೇ ಕದ್ದು ಮುಚ್ಚಿ ತಿನ್ನೋ ಪರಿಸ್ಥಿತಿ ಇದೆ. ಆ ಥರ ವಿಶೇಷವಾಗಿದೆ. ಯಾಕಂದರೆ ಅದು ಹೇಳೋದಲ್ಲ, ಇದರಲ್ಲಿ ಅಷ್ಟು ನಿಜವಾಗ್ಲೂ ಇದೆ. ನೀವು ನೋಡಿ, ನಾವು ಚಾಲೆಂಜ್ ಮಾಡ್ತೀರಿ. ಮತ್ತು ನಿಮಗೆ ಔಷಧಿ ಮೆಡಿಸಿನ್ ಸರ್, 1-2 ಹಣ್ಣು ಕಮ್ಮಿ ಬಿಡ್ಬೋದು, ಇಲ್ಲ 2 ಕಾಯಿ ಕಮ್ಮಿ ಬಿಡ್ಬೋದು. ಬಿಟ್ಟರೆ ನನ್ನ ಪ್ರಕಾರ ಅಲ್ಲ, ಹೆಚ್ಚಾಗೇ ಬಿಡುತ್ತೆ ನಾನು ಕಂಡಂಗೆ. ಇವಾಗ ಹೀರೆಕಾಯಿ ನಾನು ಹಾಕಿದ್ದೆ ಸರ್. ನಾವು ಹೀರೆಕಾಯಿ ಕೇಳಿ ಜೊತೆಲಿದ್ದಾರೆ, ನಾವು ಸುಮ್ಮನೆ ಅಲ್ಲ ಏನೋ ಈ ವಿಚಾರಕ್ಕೆ ಅಂತ ಹೇಳೋದಲ್ಲ. ಆ ಹೀರೆಕಾಯಿ ಜೋಲಿತ್ತು ಅಂದರೆ ನಮ್ಮಲ್ಲಿ ಸಂತೆ ಆರ್ಗಾನಿಕ್ ಮಿಕ್ಕಿ ಇಲ್ಲೆಲ್ಲ ಆಗೋದಷ್ಟು ಜಾಸ್ತಿ. ಒಂದು 4 ಕ್ರೇಟ್ 5 ಕ್ರೇಟ್ ಮಾಡಿದ್ರು. ಏನು ಮಾಡೋದು, ಅಂಗಡಿಯವ್ರು ಕೊಡೋಣ ಅಂತ ಅಂಗಡಿಯಲ್ಲಿ ಬಂದು ತೊಗೊಂಡವರು ನೀವು ಬೇರೆ ಹೀರೆಕಾಯಿ ಅಲ್ದಿರ, ನೀವು ಮೊನ್ನೆ ಕೊಟ್ಟಿರೋ ಅದೇ ಹೀರೆಕಾಯಿ ಕೊಡಿ. ಆ ಸಂತೋಷ ಎಷ್ಟು ಖುಷಿ ಆಯಿತು ಅಂದರೆ ನನಗೆ, ಎಷ್ಟು ಆದಾಯ ಬಂದಂಗಾಯಿತು. ಆ ಥರ ಕೇಳಿದ್ರು ಏನೋ ಅಂಗಡಿಯವರು, ನಾನು ಕೊಡಲಿಲ್ಲ ಆದ್ರೂ ಆ ಥರ ಕೇಳಿದ್ರಲ್ಲ, ಎಷ್ಟು ಸಂತೋಷ, ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು ಸರ್. ಇದು ಮಾಮೂಲಿ ನೀವೇನಿಲ್ಲ, 10 ಲೀಟ್ರಿಗೆ 1 ಲೀಟ್ರು ಸ್ಪ್ರೇಗೆ, ಮತ್ತು 20 ಲೀಟ್ರ್ ಕ್ಯಾನ್ ಇರುತ್ತೆ ನಮ್ಮದು ಸ್ಪ್ರೇ. 2 ಲೀಟ್ರನ್ನ ಮಿಕ್ಸ್ ಮಾಡಿ ನಾವು ಮಾಡ್ಬೋದು. ಮತ್ತು ನಾವು ನೋಡಿ ಇಲ್ಲಿ ಇದು ಮಾಡಿದ್ದೀರಿ ನೋಡಿ, ಇದನ್ನು ನಾವು ಸ್ವಲ್ಪ ಅನುಕೂಲ ಮಾಡ್ಕೊಂಡಿದ್ದೀರಿ. ಯಾವ ಥರ ಅಂದರೆ ನೋಡಿ, ಇಲ್ಲಿ ಮೋಟ್ರ್ ಇಲ್ಲೇ ಇಟ್ಕೊಂಡಿದ್ದೀನಿ. ಇದನ್ನೇನು ಮಾಡ್ತೀನಿ, ಎಲ್ಲ ಇಲ್ಲೆಲ್ಲ ಸುತ್ತಲೂ ಎಲ್ಲ ಇದಾಕಿದ್ದೀನಿ.
ನೋಡಿ ಇದು ಹಾಲು ಮಾಡಿದ್ರೆ ಇದನ್ನ ತೆಗೆದು ಡ್ರಮ್ಗೆ ಅದು ಬೆರಬೇಕು ಮೇಯ್ನ್ ತಲೆ ಈಗ ಹಾಕೊಳ್ತೀನಿ. ಯಾಕೆ ನೋಡಿ ಇದು ನಾವು ಎಷ್ಟು ಬೇಕೋ ಅಷ್ಟು ನಾವು ಬಿಟ್ಕೊಳ್ತೀವಿ. ಈ ತರ ನಾವು ಅಲ್ಲಿ ಮೋಟರ್ ಆನ್ ಮಾಡಿದ್ರೆ ನಾನು ಗೇಟ್ ವಾಲ್ ಇಕ್ಕಿದ್ದೀನಿ ಸರ್, ಇಲ್ಲಿ ಬೋರ್ ಹತ್ರ ಇಟ್ಟಿದ್ದೀನಿ. ಯಾವ್ಯಾವ ಸೆಕ್ಷನ್ಗೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಗೇಟ್ ವಾಲ್ ತಿರುಗ್ತಾ ಇದ್ರೆ ನೀರಲ್ಲೇ ಪ್ರತಿಯೊಂದು ಪಾಸ್ ಆಗುತ್ತೆ. ನೀವು ಬೇರೆ ಯೂರಿಯಾ ಅದು ಇದು ಹಾಕಿದ್ರು ಕಟ್ಕೋಬೋದು, ಇದು ಕಟ್ಕೊಳ್ಳಲ್ಲ ನೋಡಿ. ಅಷ್ಟು ಫ್ರೆಂಡ್ಸ್ ಆಗುತ್ತೆ. ಆ ಸ್ಮೆಲ್ ನೋಡಿ, ನಿಜವಾದ ಜೀವಾಮೃತ ಅಂದರೆ ಇದು ಲೆಕ್ಕಾಚಾರ. ಇದು ಭೂಮಿಗೆ ಎಷ್ಟು ಎತ್ತು ಕೊಡುತ್ತೆ ಅಂದರೆ ಪ್ರತಿಯೊಂದೂ ನಿಮಗೆ ಯಾವ ಜೀವ ಕಣಾಂಶಗಳು ಇದರಲ್ಲಿ ಇರುತ್ತೆ ಪರ್ಫೆಕ್ಟಾಗಿ ಎತ್ತು ಕೊಡುತ್ತೆ. ಮತ್ತು ಅಷ್ಟೇ ಗ್ರೀನೆಸ್ ಇರುತ್ತೆ, ಅಷ್ಟು ಉತ್ತಮ ಸರ್. ಮತ್ತು ಎಲ್ಲದಕ್ಕಿಂತ ಆರೋಗ್ಯ. ಭೂಮಿ ತಾಯಿನ ಕಾಪಾಡಬೇಕು ಅಂದರೆ ದಿಸ್ ಈಸ್ ನಂಬರ್ 1. ಇದನ್ನು ಮನುಷ್ಯ ನಿಜವಾಗ್ಲೂ ತಿಳ್ಕೊಬಿಟ್ರೆ ಅವನು ಗ್ರೇಟ್ ಸರ್. ಕೊನೆ ಪಕ್ಷ ಮಾಡಿ ಕೆಮಿಕಲ್ಸ್ ಮಾಡಿ ಆ ಭೂಮಿನೂ ಹಾಳು ಮಾಡಿ ಅವನು ಹಾಳಾಗೋದಲ್ದಿರೋ ಭೂಮಿ ತಾಯಿನೂ ಹಾಳು ಮಾಡಿ ಅದೊಂದು ಅಟ್ಲೀಸ್ಟ್ ನಾವು ಹುಟ್ಟಿರೋದಕ್ಕೆ ಅದೊಂದಾರು ಒಳ್ಳೆ ಕೆಲಸ ಮಾಡಬೇಕು. ಭೂಮಿ ತಾಯಿನಾರು ನಾವು ಸ್ವಚ್ಛವಾಗಿಡೋಣ ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡ್ರೆ ಅವನಷ್ಟು ಒಳ್ಳೆಯವನಿಲ್ಲ, ಅವನಷ್ಟು ಉದ್ಧಾರ ಆಗೋರು ಯಾರೂ ಇಲ್ಲ.